ಇನ್ನು ನೆಲಮಂಗಲದಲ್ಲೇ ಮತ್ತೊಂದು ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಈ ಅಪಘಾತದಲ್ಲೂ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸಿರುವಂಥದ್ದು. ಪ್ರಮುಖವಾಗಿ ಸರಣಿ ಅಪಘಾತಗಳು ನೆಲಮಂಗಲ ಭಾಗದಲ್ಲಿ ನಡೆದಿರುವಂಥದ್ದು. 2 ಕಾರು 2 ಲಾರಿ ಸ್ಕೂಲ್ ಬಸ್ ಮಧ್ಯೆ ಅಪಘಾತ ಸಂಭವಿಸಿದೆ. ಇದರಲ್ಲೂ ಕೂಡ 6 ಜನ ಮೃತಪಟ್ಟಿರುವಂಥದ್ದು. ಇನ್ನು ಬೆಂಗಳೂರಿನಿಂದ ತುಮಕೂರು ಕಡೆ ಒಂದು ಕ್ಯಾಂಟರ್ ಕೂಡ ಬರ್ತಾ ಇತ್ತು. ಮೊದಲು ಕ್ಯಾಂಟರ್ಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆಯುತ್ತೆ. ಅದಾದ ಮೇಲೆ ವೋಲ್ವೋ ಕಾರಿನ ಮೇಲೆ ಈ ಒಂದು ಕಂಟೈನರ್ ಬಿದ್ದಿರುವಂಥದ್ದು. ಇನ್ನು ಅತಿಯಾದ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯೇ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ಮೃತದೇಹಗಳು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವೋಲ್ವೋ ಕಾರಿನ ಮೇಲೆ 40 ಟನ್ ತೂಕದಂತಹ ಅದರಲ್ಲಿ ಇದ್ದಂತಹ ಏನು ಉಕ್ಕು ಏನಿದೆ ಅದನ್ನು ಸಾಗಿಸ್ಕೊಂಡು ಜಿಂದಾಲ್ ಫ್ಯಾಕ್ಟ್ರಿಗೆ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಒಂದು ಕಂಟೈನರ್. ಆ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಇನ್ನು ಅಪಘಾತದ ರಭಸಕ್ಕೆ ಈ ಕಂಟೈನರ್ ಏನು ಉರುಳಿ ಬಿದ್ದಿದೆಯಲ್ಲ, ಸ್ಥಳದಲ್ಲೇ 6 ಮಂದಿ ಸಾವನ್ನಪ್ತಾರೆ. 2 ಚಾಲಕರು ಅಂದರೆ ಲಾರಿಯಲ್ಲಿ ಇದ್ದಂತಹ ಚಾಲಕರೇನಿದ್ದಾರೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು IAST ಸಾಫ್ಟ್ವೇರ್ ಕಂಪನಿ ಮಾಲೀಕರಾಗಿದ್ದರು ಚಂದ್ರಂ. ಇವರು ಏನು ನೆಲಮಂಗಲದಲ್ಲಿ ಅಪಘಾತ ಏನು ಸಂಭವಿಸಿದೆ, ಒಂದೇ ಕುಟುಂಬದ 6 ಮಂದಿ ಏನು ಮೃತಪಟ್ಟಿದ್ದಾರಲ್ಲ, ಅವರ ಪೈಕಿ ಚಂದ್ರಂ ಅವರು ಒಂದು IT ಕಂಪನಿಯನ್ನು ನಡೆಸ್ತಾ ಇದ್ರು. HSR ಲೇಔಟ್ ಬಳಿ ಇರುವಂತಹ IAST ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇದು. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ರು. ನೋಡಿ ಎಂತಹ ದುರಂತ ಇದು. ನಿಜವಾಗ್ಲೂ ಕೂಡ ಆ ಕಂಪನಿಯ ಪರಿಸ್ಥಿತಿ ಏನಾಗಬೇಕೀಗ? ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎಂಪ್ಲಾಯಿಗಳ ಪರಿಸ್ಥಿತಿ ಏನು? ಇಡೀ ಕುಟುಂಬವೇ ಈ ರೀತಿಯಾಗಿ ಸ್ಥಳದಲ್ಲೇ ಮೃತಪಡ್ತಾರೆ ಅಂತಂದರೆ ಅವರ ಸಂಬಂಧಿಕರು, ಅವರ ಆಪ್ತರು, ಅವರೆಲ್ಲರ ಪರಿಸ್ಥಿತಿ ಏನು? ಮತ್ತು ಈ ಕಂಪನಿಯನ್ನು ನಂಬಿಕೊಂಡವರ ಪರಿಸ್ಥಿತಿ ಏನು? ಚಂದ್ರಂ ಅವರೇ ಕೂಡ MD ಮತ್ತು CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಪಘಾತದಲ್ಲಿ ಅವರು ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಮೃತದೇಹಗಳನ್ನು ಸ್ಥಳೀಯ ದಾಬಸ್ಪೇಟೆಯಲ್ಲಿರುವಂತಹ ಶವಾಗಾರಕ್ಕೆ ಸಾಗಿಸಲಾಗಿದೆ. ಮತ್ತು ಚಂದ್ರಂ ಅವರು ಅಪಘಾತದಲ್ಲಿ ಮೃತಪಟ್ಟಂತಹ ಹಿನ್ನೆಲೆ ಮಾಲೀಕನ ಸಾವಿನಿಂದ ನಾನು ಆವಾಗಲೇ ಹೇಳ್ತಾ ಇದ್ದೆ, ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ ಸಿಬ್ಬಂದಿ. ಅರ್ಧಕ್ಕೆ ಕೆಲಸವನ್ನು ನಿಲ್ಲಿಸಿ ಕಂಪನಿ ಸಿಬ್ಬಂದಿ ಕಂಪನಿಯಿಂದ ಹೊರಟು ಹೋಗಿದ್ದಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ನೋಡಿ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಯಾಕಂತಂದರೆ 100 ಜನಕ್ಕೆ ಕೆಲಸವನ್ನು ಕೊಟ್ಟು ಪ್ರತಿ ತಿಂಗಳು ಸಂಬಳವನ್ನು ಕೊಟ್ಟು ಒಂದು MD ಆಗಿ CEO ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮಾಲೀಕ ಮೃತಪಡ್ತಾನೆ ಅಂತಂದರೆ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ. ಹೀಗಾಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಏನಿದ್ದಾರೆ ಈ ಒಂದು ಅಪಘಾತದ ಸುದ್ದಿಯನ್ನು ಕೇಳಿ, ತಮ್ಮ MD ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ಕೇಳಿ ಶಾಕ್ಗೆ ಒಳಗಾಗಿ ಲಾಗೌಟ್ ಮಾಡಿ ಬೇಸರದಿಂದ ಮನೆಗೆ ಹೊರಟಿದ್ದಾರೆ. ಇನ್ನು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮಾಡಿಕೊಡ್ತಾ ಇದ್ರು ಈ ಒಂದು ಕಂಪನಿ ಕಡೆಯಿಂದ. ಹೊಸ ಆಫೀಸ್ ಓಪನ್ ಮಾಡೋದಕ್ಕೂ ಕೂಡ ಚಂದ್ರಂ ನಿರ್ಧಾರ ಮಾಡಿದ್ರಂತೆ. ನೋಡಿ, ಅವರ ಆಸೆ ಕನಸುಗಳೆಲ್ಲ ನುಚ್ಚು ನೂರಾಗಿದೆ. ರಸ್ತೆಯಲ್ಲೇ ಮೃತಪಡ್ತಾರೆ. ಅವನು 40 ಟನ್ ತೂಕದ ಲಾರಿ ಒಂದು ಕಾರಿನ ಮೇಲೆ ಬೀಳುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಎಂತಹ ಪರಿಸ್ಥಿತಿ ಏರ್ಪಟ್ಟಿರ್ಬೋದು. ಸ್ಥಳದಲ್ಲೇ ಮೃತಪಟ್ಟಿರೋದಲ್ಲಿ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ನುಜ್ಜುಗುಜ್ಜಾಗಿರುವಂಥದ್ದು ಕಾರು. ಇನ್ನು ನಿನ್ನೆ ರಾತ್ರಿ ಸಿಬ್ಬಂದಿ ಜೊತೆ ಚಂದ್ರಂ ಅವರು ಮೀಟಿಂಗನ್ನು ಕೂಡ ಮಾಡಿದ್ರಂತೆ. ಕೆಲ ದಿನ ನಾನು ಬರೋದಿಲ್ಲ ಅಂತ ಹೇಳಿ ಚಂದ್ರಂ ಹೊರಟಿದ್ರು. ಆದರೆ ಯಾವತ್ತೂ ಬಾರದಂತಹ ಊರಿಗೆ ಅವರೀಗ ಕುಟುಂಬದ ಜೊತೆ ತೆರಳಿದ್ದರು. ಸದ್ಯಕ್ಕೆ ಬೆಳ್ಳಂದೂರಿನಲ್ಲಿ ಚಂದ್ರಂ ಮತ್ತು ಕುಟುಂಬ ವಾಸವಿತ್ತು. ಚಂದ್ರಂ ಸುರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಏನಿದೆ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಕೂಡ ಪಡೆದುಕೊಂಡಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.